Hello students, in this video I am explaining 2018 question paper of Corporate Accounting, Rani Chennamma University. Here I am explaining section B of Corporate Accounting question paper. Sorry students, I was unable to upload the video. Many of you have requested to upload 2018 question paper. Here I am uploading section B. Afterwards I will upload video on liquidation problem. Okay. Now in this section B you have to write 3 questions which carries 5 marks each. You will be given with 5 questions. I have explained all the 5 questions here. 5 ಕ್ವಶನ್ಸನ್ನು ನಾನು ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೆಕ್ಷನ್ ಬಿದೊಳಗೆ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನು ನೀವು ಬರೀರಿ. ಫಸ್ಟ್ ಕ್ವಶನ್ ಅದರೊಳಗೆ ಏನೈತಿ ಅಂದ್ರೆ ನೇಮ್ ಎನಿ 5 ಸರ್ಕಮ್ಸ್ಟೆನ್ಸಸ್ ಅಂಡರ್ ವಿಚ್ ಕಂಪ್ನಿ ಈಸ್ ಕಂಪಲ್ಸರಿ ವೈಂಡ್ ಅಪ್ ಅಂತ ಹೇಳ್ಯಾರ. ಕಂಪಲ್ಸರಿ ವೈಂಡ್ ಅಪ್ಗೆ ಇರ್ತಕ್ಕಂತಹ ರೀಸನ್ಸನ್ನು ಎಕ್ಸ್ಪ್ಲೇನ್ ಮಾಡಿರಿ ಅಂತ ಹೇಳಿದ್ದಾರೆ. ಓಕೆ, ದಿಸ್ ಕ್ವಶನ್ ಹ್ಯಾಸ್ ಬಿನ್ ರಿಪೀಟೆಡ್ ಇನ್ 2019 ಕ್ವಶನ್ ಪೇಪರ್ ಆಲ್ಸೋ. 2019 ಒಳಗೂ 18 ಮತ್ತು 19 ಎರಡರೊಳಗೂ ರಿಪೀಟ್ ಆದಂಥ ಕ್ವಶನ್ ಐತಿದಿಲ್ಲೇ. ಸರ್ಕಮ್ಸ್ಟೆನ್ಸಸ್ ಫಾರ್ ಕಂಪಲ್ಸರಿ ವೌಂಡ್ ಅಪ್ ಆರ್ ಲಿಕ್ವಿಡೇಷನ್. ಕಂಪಲ್ಸರಿ ವೌಂಡ್ ಅಪ್ ಆಗಾಕ ಅಥವಾ ಲಿಕ್ವಿಡೇಟ್ ಆಗಾಕ ರೀಸನ್ಸ್ ಏನದಾವ ನೋಡೋಣ ಅಂತ. ಫಸ್ಟ್ ಒನ್, ವೆನ್ ದ ಕಂಪ್ನಿ ಪಾಸಸ್ ಅ ಸ್ಪೆಷಲ್ ರೆಸೊಲ್ಯೂಷನ್ ದ್ಯಾಟ್ ಈಸ್ ಟು ಬಿ ವೈಂಡ್ ಅಪ್ ಬೈ ದ ಕೋರ್ಟ್. ವೆನ್ ಕಂಪ್ನಿ ಟೇಕ್ಸ್ ದ ಸ್ಪೆಷಲ್ ರೆಸೊಲ್ಯೂಷನನ್ನು ಪಾಸ್ ಮಾಡತೈತಿ ವೈಂಡ್ ಅಪ್ ಮಾಡ್ಬೇಕಂತ ಹೇಳಿ ಆ ಹೊತ್ನಾಗ ಕಂಪ್ನಿ ವೈಂಡ್ ಅಪ್ ಆಗತ್ತ. ಎರಡನೇ ರೀಸನ್, ಫೇಲ್ಸ್ ಟು ಡೆಲಿವರ್ ಸ್ಟ್ಯಾಟ್ಯುಟರಿ ರಿಪೋರ್ಟ್ and or otherwise to conduct statutory meetings. ಒಂದು ಸ್ಟ್ಯಾಟ್ಯುಟರಿ ರಿಪೋರ್ಟನ್ನು ಕೊಡೋಕೆ ಅದಕ್ಕೆ ಸಾಧ್ಯ ಆಗಲಿಲ್ಲ, ಸ್ಟ್ಯಾಟ್ಯುಟರಿ ರಿಪೋರ್ಟ್ಸನ್ನು ಕೊಡೋಕೆ ಸಾಧ್ಯ ಆಗಲಿಲ್ಲ. ಇನ್ನೊಂದು ಅಂತಂದ್ರೆ ಸ್ಟ್ಯಾಟ್ಯುಟರಿ ಮೀಟಿಂಗ್ಸ್ ಅದಾವಲ್ಲ ಅದನ್ನು ಕಂಡಕ್ಟ್ ಮಾಡೋಕೆ. ಯಾಕಂದರೆ ಕಂಪ್ನಿ ಸ್ಟಾರ್ಟ್ ಆದ ಕೂಡಲೇ ಮೀಟಿಂಗ್ ಮಾಡಬೇಕಿರತ್ತ. ಆ ಮೀಟಿಂಗನ್ನು ಮಾಡಿ ರಿಪೋರ್ಟನ್ನು ಕಳಿಸ್ಬೇಕಿರ್ತೈತಿ. ಎರಡರೊಳಗೆ ಒಂದು ಯಾವುದಾದ್ರೂ ಸುದಕ್ಕೆ ರೀಸನ್ ಇತ್ತು ಅಂತಂದ್ರೆ ಕಂಪ್ನಿ ವೈಂಡ್ ಅಪ್ ಆಗುತ್ತಾ. ಥರ್ಡ್ ರೀಸನ್ ಒಳಗೆ ಫೇಲ್ಸ್ ಟು ಕಮೆನ್ಸ್ ಬಿಸ್ನೆಸ್ ವಿದಿನ್ 1 year ಆಫ್ ಇನ್ಕಾರ್ಪೊರೇಷನ್ ಕಮೆನ್ಸ್ಮೆಂಟ್ ಅನ್ನೋಂಗಿಲ್ಲ, ಇನ್ಕಾರ್ಪೊರೇಷನ್ ಅಂತ ಹೇಳ್ತೇವೆ ನಾವು. ಅಂದರೆ ಕಂಪ್ನಿ ರಿಜಿಸ್ಟ್ರೇಷನ್ ಆದ 1 ವರ್ಷದೊಳಗೆ ತನ್ನ ವ್ಯವಹಾರವನ್ನು ಚಾಲು ಮಾಡಬೇಕು ಅಂತ ಹೇಳ್ತೇವೆ, ಪ್ರಾರಂಭ ಮಾಡಬೇಕು. ಅದರ್ವೈಸ್ ಇಟ್ ಸಸ್ಪೆಂಡ್ಸ್ ಇಸ್ಟ್ ಬಿಸ್ನೆಸ್ ಫಾರ್ 1 year. ಅದರ್ವೈಸ್ ಕಂಪ್ನಿ ಚಾಲು ಇರ್ತೈತಿ 1 ವರ್ಷದ ತನಕ ತನ್ನ ವ್ಯವಹಾರವನ್ನು ಅದು ನಿಂದಿರ್ಸಿರ್ತೈತೆ ಅದಲ್ಲೇ. ಆ ಹೊತ್ತಿನಾಗ ನುಸೋದಕ್ಕೆ ಏನೈತಿ ಕಂಪಲ್ಸರಿ ವೈಂಡ್ ಅಪ್ ಆಗ್ತೈತಿ ಫಾರ್ 1 year ಕಂಪ್ಲೀಟ್ ಕಂಟಿನ್ಯೂಸ್ ಆಗಿ ಬಂದಿರತ್ತ. ಆಮೇಲೆ ನೆಕ್ಸ್ಟ್ ಫೋರ್ತ್ ರೀಸನ್, ನಂಬರ್ ಆಫ್ ಇಟ್ಸ್ ಮೆಂಬರ್ಸ್ ಫಾಲ್ಸ್ ಬಿಲೋ ದ ಸ್ಟ್ಯಾಟ್ಯುಟರಿ ಲಿಮಿಟ್. ಏನು ಸ್ಟ್ಯಾಟ್ಯುಟರಿ ಲಿಮಿಟ್ ಐತಲ್ಲ ಅದಕ್ಕಿಂತ ಕಡಿಮೆ ಮೆಂಬರ್ಸ್ ಆದರೂ ಆ ಕಂಪ್ನಿದ ಆ ಹೊತ್ತಿನಾಗ ಏನೈತಿ ಅಂತಂದ್ರೆ ಕಂಪಲ್ಸರಿ ವೈಂಡ್ ಅಪ್ ಆಗತ್ತಾ. ಕೊಟ್ಟಂತಹ ಲಿಮಿಟ್ಗಿನ್ನೂ ಕಡಿಮೆ ಮೆಂಬರ್ಸ್ ಆಗಿರ್ತಾರೆ ಆ ಹೊತ್ತಿನಾಗ. ನೆಕ್ಸ್ಟ್ ರೀಸನ್, ಅನೇಬಲ್ ಟು ಪೇ ಬ್ಯಾಕ್ ದ ಡೆಟ್ಸನ್ನು ತೊಗೊಂಡಂತಹ ಸಾಲ ಬಾರೋವಿಂಗ್ಸ್ ಏನೈತಿ ಅದನ್ನು ಮರುಪಾವತಿ ಮಾಡಲು ಸಾಧ್ಯವಿಲ್ಲದಾಗ. ಓಕೆ, ವೆನ್ ಇಟ್ ಈಸ್ ಜಸ್ಟ್ ಆ್ಯಂಡ್ ಇಕ್ವಿಟೇಬಲ್ ಇನ್ ದ ಒಪಿನಿಯನ್ ಆಫ್ ದ ಕೋರ್ಟ್ ಟು ಡೂ ಸೋ. ಯಾವಾಗ ಕೋರ್ಟ್ ಅಭಿಪ್ರಾಯ ಪಡೆದೈತಿ ಕಂಪ್ನಿ ವೈಂಡ್ ಅಪ್ ಆಗಬೇಕಂತ ಹೇಳಿ ಏನು ಹೇಳಾಗ್ತೇವೆ ನಾವು, ಇಟ್ ಈಸ್ ಜಸ್ಟ್ ಆ್ಯಂಡ್ ಇಕ್ವಿಟೇಬಲ್ ಇನ್ ದ ಒಪಿನಿಯನ್ ಆಫ್ ಕೋರ್ಟಿನ ಪ್ರಕಾರ ಇದು ಅಭಿಪ್ರಾಯನ ಹೊಂದತಿ ಆ ಕಂಪ್ನಿ ಬಂದಾಗಬೇಕಂತ ಹೇಳಿ. ಓಕೆ, ಇದೇನೈತಿ ಅಂತಂದ್ರೆ ಲಿಕ್ವಿಡೇಷನ್ ಮೇಲೆ 5 ಮಾರ್ಕ್ಸದ ಕ್ವಶನ್ ಐತಿ. ರೀಸನ್ಸ ಕೇಳಾರಲ್ಲೇ. ನೆಕ್ಸ್ಟ್ ಎರಡನೇ ಕ್ವಶನ್ನ ಸೆಕ್ಷನ್ ಬಿದೊಳಗಿಂದು ಇಲ್ಲಿ ಕ್ವಶನ್ ನಂಬರ್ 3 ಅಂತ ಹೇಳ್ತೇವೆ ನಾವು. ವ್ಯಾಲ್ಯೂಯೇಷನ್ ಆಫ್ ಶೇರ್ ಮೇಲೆ ಐತಲ್ಲೇ. ಓಕೆ, ಈ ಪ್ರಾಬ್ಲಮ್ ವ್ಯಾಲ್ಯೂಯೇಷನ್ ಆಫ್ ಶೇರ್. ಫಸ್ಟ್ ಒನ್ನ ಲಿಕ್ವಿಡೇಷನ್ ಮೇಲೆ ಇತ್ತು, ಎರಡನೇದು ವ್ಯಾಲ್ಯೂಯೇಷನ್ ಆಫ್ ಶೇರ್ ಮೇಲೆ. ದ ಫಾಲೋವಿಂಗ್ ಆರ್ ದ ಪರ್ಟಿಕ್ಯುಲರ್ಸ್ ರಿಲೇಟಿಂಗ್ ಟು ಅ ಲಿಮಿಟೆಡ್ ಕಂಪ್ನಿ. 20,000 equity shares of 10 rupees each fully paid up 2 lakh. ಓಕೆ, ಫುಲ್ಲಿ ಪೇಡ್ ಅಪ್ ಐತಿ 2 lakh ಐತಿ. ಪ್ರಪೋಸ್ ಡಿವಿಡೆಂಡ್ ಆಟ್ 20% ಆನ್ ದ ಅಬವ್ ಇಕ್ವಿಟಿ ಶೇರ್ಸ್ ಇಸ್ 40,000. ಇದನ್ನು ಅವರು ಕ್ಯಾಲ್ಕುಲೇಟ್ ಮಾಡಿ ತಾವು ಕೊಟ್ಬಿಟ್ಟಿದ್ದಾರೆ. ಒಮ್ಮೊಮ್ಮೆ ಏನು ಮಾಡ್ತಾನೆ ಬರೀ ಪರ್ಸೆಂಟೇಜ್ ಕೊಟ್ಟಿರ್ತಾನೆ, ಈಗ ಅವ್ರು ಮಾಡಿ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಟೋಟಲ್ ಅಸೆಟ್ಸ್ 6 lakh, ಎಕ್ಸ್ಟರ್ನಲ್ ಲಯಬಿಲಿಟಿ 2,80,000,
From the above, compute the ex dividend value of equity shares and cum dividend value of the equity share ಅಂತ ಹೇಳಿದ್ದಾರೆ. ಎಕ್ಸ್ ಡಿವಿಡೆಂಡ್ ವ್ಯಾಲ್ಯೂ ಅಂತಂತಂದ್ರೆ ಏನು ಅಸೆಟ್ಸ್ ಅವೈಲೇಬಲ್ ಐತಿಲ್ಲ, ನೆಟ್ ಅಸೆಟ್ಸ್ ಮೆಥಡ್ ಐತಿ, ವ್ಯಾಲ್ಯೂಯೇಷನ್ ಆಫ್ ಶೇರ್ದೊಳಗೆ ನೆಟ್ ಅಸೆಟ್ಸ್ ಮೆಥಡ್ ಐತಿಲ್ಲ. ನೆಟ್ ಅಸೆಟ್ಸ್ ಮೆಥಡ್ ಅಂತಂದ್ರೆ ಏನು, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಮಾಡ್ತಿರ್ತೀರಿ ನೀವು ಅಲ್ಲೇ. ಓಕೆ, ಆ ನೆಟ್ ಅಸೆಟ್ಸ್ ಏನು ನೀವು ಕ್ಯಾಲ್ಕುಲೇಷನ್ ಮಾಡ್ತಿರಲ್ಲ ಅದರೊಳಗೆ ಡಿವಿಡೆಂಡ್ ತೆಗೆದ್ವಿ, ಆಗಲೇನು 40,000 ಇತ್ತಲ್ಲ, ಆ ಡಿವಿಡೆಂಡ್ ತೆಗೆದ್ವಿ ಅಂದ್ರೆ ಎಕ್ಸ್ ಡಿವಿಡೆಂಡ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅದರೊಳಗಿಂದ ಡಿವಿಡೆಂಡ್ ತೆಗಿಲಿಲ್ಲ ಅಂತಂದ್ರೆ ಅದು ಕಮ್ ಡಿವಿಡೆಂಡ್ ಮೆಥಡ್ ಐತಿ. ಓಕೆ, ಡಿವಿಡೆಂಡ್ ತೆಗೆದ್ರೆ ಎಕ್ಸ್ ಡಿವಿಡೆಂಡ್ ತೆಗಿಲಿಲ್ಲ ಅಂದರೆ ಕಮ್ ಡಿವಿಡೆಂಡ್ ವ್ಯಾಲ್ಯೂ ಅಂತೈತಿ. ಯಾವಾಗ ಪ್ರಪೋಸ್ ಡಿವಿಡೆಂಡ್ ಅಂತ ಹೇಳಿ ಕೊಟ್ಟಿರ್ತಾನವಲ್ಲೇ, ಬರೀ ಪ್ರಪೋಸ್ ಡಿವಿಡೆಂಡ್ ಅಂತ ಹೇಳಿ ಕೊಟ್ಟಿರ್ತಾನೆ, ಆ ಹೊತ್ತಿನಾಗ ನಿಮಗೆ ಎಕ್ಸ್ ಡಿವಿಡೆಂಡ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡೋದಿರ್ತೈತಿ. ಯು ಹ್ಯಾವ್ ಟು ಡಿಡಕ್ಟ್ ದ ಡಿವಿಡೆಂಡ್. ಅವ್ರು ಹೇಳಲಿ ಬಿಡಲಿ, ಯು ಹ್ಯಾವ್ ಟು ಡೂ ದ್ಯಾಟ್ ಅಡ್ಜಸ್ಟ್ಮೆಂಟ್. ಓಕೆ, ಸೊ ಅಂದ್ರೆ ಇದನ್ನು ಲಾಸ್ಟ್ ಇದ್ರೊಳಗೆ ವಿಡಿಯೋದೊಳಗೆ ನನಗೆ ಕ್ವಶನ್ ರೈಸ್ ಮಾಡಿದಾರಲ್ಲೇ. ಪ್ರಪೋಸ್ ಡಿವಿಡೆಂಡ್ ಅಂತ ಹೇಳಿ ಕೊಟ್ಟು ಬರೀ 20% ಅಂತ ಹೇಳಿ ಕೊಟ್ಬಿಟ್ಟಿರ್ತಾರೆ. ಯಾವಾಗ ಅವ್ರು ಕೊಟ್ಟಾರ ಅಂದಮೇಲೆ ಅದನ್ನು ಡಿಡಕ್ಟ್ ಮಾಡಬೇಕೈತಿ. ನಿಮಗೆ ಕೊಟ್ಟಿರಲಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ, ಕೊಟ್ಟಿದ್ರೆ ಮಾಡಬೇಕೈತಲ್ಲೇ. ಸೊ ವ್ಯಾಲ್ಯೂಯೇಷನ್ ಆಫ್ ಶೇರ್ ಮಾಡ್ತಿರ್ಬೇಕಾದ್ರೆ ನೆಟ್ ಅಸೆಟ್ಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟ್ ಮೆಥಡ್ ಯಾವ್ದು ಹೇಳಕತ್ತೇವೆ ನಾವಲ್ಲೇ, ಎಕ್ಸ್ ಡಿವಿಡೆಂಡ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ಅಂತೇಳಿ ಹೇಳ್ತೇವೆ. ಎಕ್ಸ್ ಡಿವಿಡೆಂಡ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ಮಾಡಾಕತ್ತೇವೆ. ಫಾರ್ ದ್ಯಾಟ್ ಕ್ಯಾಲ್ಕುಲೇಷನ್ ಆಫ್ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಮಾಡಾಕತ್ತೇವೆ. ಓಕೆ, ಟೋಟಲ್ ಅಸೆಟ್ಸ್ ಐತಿ 6 lakh ಲೆಸ್ ಎಕ್ಸ್ಟರ್ನಲ್ ಲಯಬಿಲಿಟಿ 2,80,000. 6 lakh ಒಳಗೆ 2,80,000 ತೆಗೆದ್ರಿ ಅಂದರೆ 3,20,000 ಬಂತು. ಸೊ ಈ 3,20,000 ಒಳಗೆ ಇಕ್ವಿಟಿ ಡಿವಿಡೆಂಡ್ ಕೊಟ್ಟಾರ ಅವರಲ್ಲೇ. ಇಕ್ವಿಟಿ ಡಿವಿಡೆಂಡ್ ಕೊಟ್ಟಾರ, ಅದನ್ನು ಲೆಸ್ ಮಾಡಬೇಕು, ಡಿಡಕ್ಟ್ ಮಾಡಬೇಕು. ಅದು ಕೊಟ್ಟದ ರೇಟ್ ಎಷ್ಟೈತಿ, 20% ಐತಿ. 20% ಆನ್ 2 lakh, ದಟ್ ಈಸ್ ಪೇಡ್ ಅಪ್ ವ್ಯಾಲ್ಯೂ ಮೇಲೆ 40,000 ಆದ. ಇದು ಅಮೌಂಟ್ ಕೊಟ್ಬಿಟ್ಟಾರ. ಕೆಲವೊಂದು ಪ್ರಾಬ್ಲಮ್ ಒಳಗೆ ಕೊಟ್ಟಿರಂಗಿಲ್ಲ, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಕ್ಯಾಲ್ಕುಲೇಟ್ ಮಾಡೋದು ಎದ್ರ ಮೇಲೆ ಅಂದ್ರೆ ಆ ಶೇರ್ ಕ್ಯಾಪಿಟಲ್ ಮೇಲೆ ಮಾಡೋದಿರ್ತೈತೆ. ಅದಕ್ಕೆ ನಾ ಇದನ್ನು ಮಾಡಿ ತೋರಿಸಿದ್ದೈತಿ. ಇಲ್ಲಿ ಡೈರೆಕ್ಟಾಗಿ ಅಮೌಂಟ್ ಹಚ್ಬೋದಾಗಿತ್ತು, ಬಟ್ ಮಾಡಿ ತೋರಿಸಿನ ಅಷ್ಟಲ್ಲೇ. ಸೊ ಇಲ್ಲಿ 40,000 ಕೊಟ್ಟಾರ. 3,20,000 ಒಳಗೆ 40,000 ತೆಗೆದ್ರಿ ಅಂದ್ರೆ 2,80,000 ಬಂತು. ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ 2,80,000 ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ ಏನೈತಿ ಇದ್ರೊಳಗೆ, ಎಕ್ಸ್ ಡಿವಿಡೆಂಡ್ ವ್ಯಾಲ್ಯೂ ಪರ್ ಇಕ್ವಿಟಿ ಶೇರ್ ಅಂತ ಹೇಳ್ತೀವಿ. ಓಕೆ, ವ್ಯಾಲ್ಯೂಯೇಷನ್ ಆಫ್ ಶೇರನ್ನು ಮಾಡಾಕತ್ತೀವಿ, ಪರ್ ಇಕ್ವಿಟಿ ಶೇರನ್ನು ಮಾಡಾಕತ್ತೀವಿ. ಜಸ್ಟ್ ಎಕ್ಸ್ ಡಿವಿಡೆಂಡ್ ವ್ಯಾಲ್ಯೂ ಅಂತೇಳಿ ಬರೀಬೇಕೈತೆ ನಮಗೆ. ಎಕ್ಸ್ ಡಿವಿಡೆಂಡ್ ವ್ಯಾಲ್ಯೂ ಪರ್ ಇಕ್ವಿಟಿ ಶೇರ್ ಅಂಥೇಳಿ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಸೊ 2,80,000 ಡಿವೈಡೆಡ್ ಬೈ 20,000 ಎಷ್ಟಾಯ್ತು, 14 ಆತ. ಓಕೆ, ಪರ್ ವ್ಯಾಲ್ಯೂ 14 ಆತ. ಇನ್ನು ನೆಕ್ಸ್ಟ್ ಎರಡನೇ ಮೆಥಡ್ ಯಾವುದೈತಿ ಅಂತಂದ್ರೆ ಕಮ್ ಡಿವಿಡೆಂಡ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್. ಓಕೆ, ಕಮ್ ಡಿವಿಡೆಂಡ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಐತಿ. ಆ ಹೊತ್ತಿನಾಗ ಏನೈತಿ ಅಂತಂದ್ರೆ ಕ್ಯಾಲ್ಕುಲೇಷನ್ ಆಫ್ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಮತ್ತು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕೈತಿ. ಯಾಕಂತಂದರೆ ಈ ಮೆಥಡ್ ಒಳಗೆ ನಾವು ಡಿವಿಡೆಂಡ ಡಿಡಕ್ಟ್ ಮಾಡೋಕತ್ತಿಲ್ಲ. ಸೊ ಅದಕ್ಕೆ ಮತ್ತೆ ಸಪ್ರೇಟಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕೈತಿ. ಟೋಟಲ್ ಅಸೆಟ್ಸ್ ಐತಿ 6 lakh, ಎಕ್ಸ್ಟರ್ನಲ್ ಲಯಬಿಲಿಟಿ ಐತಿ 2,80,000. 6 lakh ಒಳಗೆ 2,80,000 ಡಿಡಕ್ಟ್ ಮಾಡಿದ್ರಿ ಅಂದರೆ 3,20,000. ದಟ್ ಈಸ್ ದ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ನೆಕ್ಸ್ಟ್ ಏನು ಮಾಡ್ತೇವೆ ಅಂತಂದ್ರೆ ಕಮ್ ಡಿವಿಡೆಂಡ್ ವ್ಯಾಲ್ಯೂ ಪರ್ ಇಕ್ವಿಟಿ ಶೇರ್ ಅಂತ ಹೇಳ್ತೇವೆ. ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ ಮಾಡ್ತೇವೆ. 3,20,000 ಡಿವೈಡೆಡ್ ಬೈ 20,000 ಮಾಡಿದ್ರಿ ಅಂದ್ರೆ 16 ಪರ್ ಶೇರ್ ಬಂತಲ್ಲೇ, 16 ಪರ್ ಶೇರ್ ಬಂತು. ಥರ್ಡ್ ಕ್ವಶನ್ ಏನೈತಿ ಅಂತಂದ್ರೆ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಐತಿ. ಓಕೆ, ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಐತಿ. ಅದ್ರ ಮೇಲೆ ಸಿಂಪಲ್ ಎವರೇಜ್ ಮೆಥಡ್ ಐತಿ, ಅದ್ರ ಮೇಲೆ ಪ್ರಾಬ್ಲಮ್ ಐತಲ್ಲಿ. ಸೊ from the following particulars, Vikas Company Limited calculate the value of goodwill under simple average method ಅಂತ ಹೇಳ್ಯಾರ. ಇಯರ್ಸ್ ಕೊಟ್ಟಾರ 2011 to 2015 ತನಕ. ಪ್ರಾಫಿಟ್ಸ್ ಕೊಟ್ಟಾರ 30,000, 20,000, 24,000, 22,000 and 24,000. It was decided to value the goodwill of the Vikas Company Limited on the basis of 3 years purchase. ಎಷ್ಟು ಇಯರ್ಸ್ ಅದು ಹೇಳ್ಯಾರಲ್ಲೇ, 3 years ಔಟ್ ಆಫ್ 5 years ಅಂತ ಹೇಳ್ಯಾರ. ಸಿಂಪಲ್ ಎವರೇಜ್ ಪ್ರಾಫಿಟ್ಸ್ ಮೆಥಡ್ ಅಂತ ಹೇಳಿದ್ದಾರೆ. ಓಕೆ, ಆಲ್ರೆಡಿ ಸಾಕಷ್ಟು ಪ್ರಾಬ್ಲಮ್ಸ್ ಆಗಿದ್ದಾವೆ. ನಾನು ಸಪ್ರೇಟ್ ವೀಡಿಯೋಸನ್ನು ಮಾಡಿದ್ದೀನಲ್ಲೇ. ಸೊ ಗೋ ಥ್ರೂ ದೋಸ್ ವೀಡಿಯೋಸ್ ಆಲ್ಸೋ. ಸಿಂಪಲ್ ಕ್ಯಾಲ್ಕುಲೇಷನ್ ಐತಿ. ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂಡರ್ ಸಿಂಪಲ್ ಎವರೇಜ್ ಪ್ರಾಫಿಟ್ ಮೆಥಡ್ ಅಂತ ಹೇಳ್ತೇವೆ. ಫಸ್ಟಿಗೆ ಇದ್ರೊಳಗೆ ಏನು ಮಾಡ್ತೀವಿ, ಎವರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟ್ ಸ್ಟೆಪ್ ಏನೈತಿ, ಎವರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಎವರೇಜ್ ಪ್ರಾಫಿಟ್ ಈಕ್ವಲ್ ಟು ಟೋಟಲ್ ಪ್ರಾಫಿಟ್ಸ್ ಫಾರ್ ದ ಪಾಸ್ಟ್ ಇಯರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಐತಿ. ಸೊ
30,000 plus 20,000 plus 24,000 plus 22,000 plus 24,000 divided by number of years 5. ಎಷ್ಟು ತೊಗೊಂಡಿರಿ 1 2 3 4 and 5. So 5 years. 1,20,000 divided by 5 years 24,000 ಎವರೇಜ್ ಪ್ರಾಫಿಟ್ ಬಂತು. ಏನು ಅಡ್ಜಸ್ಟ್ಮೆಂಟಕ್ಕಲ್ಲೇ ಕೊಟ್ಟಿಲ್ಲ ಅಡ್ಜಸ್ಟೆಡ್ ಪ್ರಾಫಿಟ್ ಮಾಡೋಕೆ. ಸೊ ನೆಕ್ಸ್ಟ್ ಏನೈತಿ ಅಂತಂದ್ರೆ ವ್ಯಾಲ್ಯೂ ಆಫ್ ಗುಡ್ ವಿಲ್. ಎಷ್ಟು ಇಯರ್ಸ್ ಹೇಳ್ಯಾರ, ನಂಬರ್ ಆಫ್ ಇಯರ್ಸ 3 years ಹೇಳ್ಯಾರ. ಎವರೇಜ್ ಪ್ರಾಫಿಟ್ 24,000 ಐತಿ. 24,000 ಇಂಟು 3 years ಅಂತಂದ್ರೆ 72,000 ಈಸ್ ದ ಗುಡ್ ವಿಲ್. ವ್ಯಾಲ್ಯೂ ಆಫ್ ಗುಡ್ ವಿಲ್ 72,000 ಬಂತಲ್ಲೇ. ಫಿಫ್ತ್ ಕ್ವಶನ್ ಈಸ್ ಆನ್ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಮೇಲೆ ಐತಿ. From the following information of Basaveshwar Bank Limited, prepare profit and loss account for the year ending 31/3/2015 along with the prescribed forms and the concerned schedules ಅಂತ ಹೇಳಿ ಹೇಳ್ಯಾರ. ಅಂದರೆ ಬರೀ ನಿಮಗೆ P&L ಅಕೌಂಟ್ ಅಷ್ಟೇ ಇಲ್ಲ, ಶೆಡ್ಯೂಲ್ಸು ಪ್ರಿಪೇರ್ ಮಾಡಂತ ಹೇಳ್ಯಾರ 5 ಮಾರ್ಕ್ಸಿಗೆ. ಪರ್ಟಿಕ್ಯುಲರ್ಸ್ ಕೊಟ್ಟಾರ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ ಶೆಡ್ಯೂಲ್ 13 ದಟ್ ಈಸ್ ಇಂಟ್ರೆಸ್ಟ್ ಅರ್ನ್ಡ್ ಒಳಗೆ ಬರಾಗತ್ತೈತಿ. ಓಕೆ. Interest on borrowings from RBI. Interest on borrowings from RBI. ಇದೇನೈತಿ ಅಂತಂದ್ರೆ ಶೆಡ್ಯೂಲ್ 15 ಐತಿ. ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್ ಐತಿ, ಅದು ಶೆಡ್ಯೂಲ್ 13 ಐತಿ. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಐತಿ. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಅಂತಂದ್ರೆ ನೀವು ಕೊಡಾಕತ್ತೀರಿ ಎಲ್ಲೇ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಒಳಗೆ ಬರ್ತೈತಿ, ಶೆಡ್ಯೂಲ್ 15 ಬರಾಕತ್ತೈತಿ. ಇಂಟ್ರೆಸ್ಟ್ ಆನ್ ಬ್ಯಾಲೆನ್ಸ್ ವಿತ್ RBI ಐತಿ, ದಿಸ್ ಈಸ್ ಶೆಡ್ಯೂಲ್ 13 ಐತಿ. ಕಮಿಷನ್ ಆ್ಯಂಡ್ ಎಕ್ಸ್ಚೇಂಜ್ ಐತಿ, ಅದು ಶೆಡ್ಯೂಲ್ 14 ಅದರ್ ಇನ್ಕಮ್ ಒಳಗೆ ಬರಾಗತ್ತೈತಿ. ಸ್ಯಾಲ್ರಿ ಆ್ಯಂಡ್ ಅಲವನ್ಸ್ ಟು ಸ್ಟಾಫ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಡೈರೆಕ್ಟರ್ ಫೀ, ಆಡಿಟ್ ಫೀ, ಇವಿಷ್ಟು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅದಾವ. ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಟ್ಟಾರ, ಇದು ಇನ್ಕಮ್ದೊಳಗೆ ಎಕ್ಸ್ಪೆನ್ಸಸ್ ಲೆಸ್ ಮಾಡಿದ್ಮೇಲೆ ಏನು ನೆಟ್ ಪ್ರಾಫಿಟ್ ಬಂದಿರ್ತೈತಲ್ಲ ಅದರೊಳಗೆ ಆ್ಯಡ್ ಮಾಡ್ತಕ್ಕಂಥ ಅಮೌಂಟ್ ಐತಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಾರ. ಮೇಕ್ ಪ್ರೊವಿಷನ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಸ್ 24,000 ಐತಿ. ಮೇಕ್ ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಐತಿ 36,000. ಪ್ರೊವೈಡ್ ಫಾರ್ ಡಿಮಿನಿಯೇಷನ್ ಇನ್ ದ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ ಐತಿ 8,000. ಇವೇನದಾವ ಅಂತಂದ್ರೆ ಕಾಂಟಿಂಜೆನ್ಸೀಸ್, ಪ್ರೊವಿಷನ್ಸ್ ಆ್ಯಂಡ್ ಕಾಂಟಿಂಜೆನ್ಸೀಸ್ ಐತಿ. ಆಫ್ಟರ್ ರೈಟಿಂಗ್ ದ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಯು ಹ್ಯಾವ್ ಟು ರೈಟ್. ಸೊ ಲೆಟ್ ಅಸ್ ಗೋ ಥ್ರೂ ದ ಪ್ರಾಬ್ಲಮ್. ಫಸ್ಟಿಗೆ ಏನೈತಿ ಅಂತಂದ್ರೆ P&L ಅಕೌಂಟ್, ಬಸವೇಶ್ವರ ಬ್ಯಾಂಕ್ ಲಿಮಿಟೆಡ್ಗೆ P&L ಅಕೌಂಟ್ ತೆಗಿಯಾಕತ್ತೇವಿ. ಫಸ್ಟ್ ಏನು ಮಾಡಿರಿ ಅಂತಂದ್ರೆ ಈ ಇದನ್ನು ಹಾಕೊಂಬಿಡ್ರಿ, ಫಾರ್ಮ್ಯಾಟ್ ಹಾಕೊಂಬಿಡ್ರಿ. ನಾವು ಇದ್ರೊಳಗೆ ಏನೂ ಅಡ್ಜಸ್ಟ್ಮೆಂಟ್ ಇರೋಂಗಿಲ್ಲ, ಈ ಫಾರ್ಮ್ಯಾಟ್ ಹಾಕಿಬಿಡೋದೈತಿ. ಫಸ್ಟ್ ಶೆಡ್ಯೂಲ್ 13ಕ್ಕೆ ಏನೈತಿ ಇಂಟ್ರೆಸ್ಟ್ ಅರ್ನ್ಡ್ ಐತಿ. ಓಕೆ. ಇನ್ಕಮ್ ಇದ್ರೊಳಗೆ ಹೆಡಿಂಗ್ ಒಳಗೆ ಇಂಟ್ರೆಸ್ಟ್ ಅರ್ನ್ಡ್ ಶೆಡ್ಯೂಲ್ 13 ಐತಿ. ಅದರ್ ಇನ್ಕಮ್ 14 ಐತಿ. ಸೊ ಟೋಟಲ್ ಅಂತ ಹೇಳಿ ಮಾಡಿಟ್ಬಿಡ್ರಿ, ಇಲ್ಲಿ ಬ್ಲ್ಯಾಂಕ್ ಇಟ್ಬಿಡ್ರಿ. ಆಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಒಂದೊಂದು ಹಚ್ಕೊಂಡು ಹೋಗೋದು. ಆಮೇಲೆ ಎಕ್ಸ್ಪೆಂಡಿಚರ್ ಐತಿ. ಎಕ್ಸ್ಪೆಂಡಿಚರ್ ಒಳಗೆ ಶೆಡ್ಯೂಲ್ 15 ಐತಿ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್, ಶೆಡ್ಯೂಲ್ 16 ಐತಿ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಅದ್ರ ನೆಕ್ಸ್ಟ್ ಏನು ಮಾಡಿರಿ ಪ್ರೊವಿಷನ್ಸ್ ಆ್ಯಂಡ್ ಕಾಂಟಿಂಜೆನ್ಸೀಸ್ ಅಂತೇಳಿ ಬರೆದು ಬಿಡ್ರಿ. ಓಕೆ. ಇಲ್ಲೇ ಇದಕ್ಕೆ ಶೆಡ್ಯೂಲ್ ಇರೋಂಗಿಲ್ಲ, ನೋಟ್ ಇರತ್ತಾ, ಇಲ್ಲೇ ಡೈರೆಕ್ಟಾಗಿನೂ ಹಚ್ಚಿದ್ರೂ ನಡೀತೈತಿ. ಆಮೇಲೆ ಟೋಟಲ್ ಬರೀರಿ. ಇದೊಂದು ಫಾರ್ಮ್ಯಾಟನ್ನು ನೀವು ತಯಾರು ಮಾಡ್ಕೊಂಡು ಬಿಡ್ರಿ. ಅದರ ನೆಕ್ಸ್ಟ್ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಬರ್ಕೋರಿ. ಪ್ರಾಫಿಟ್ ಬ್ರಾಡ್ ಫಾರ್ವರ್ಡ್ ಅಂದ್ರೆ ಲಾಸ್ಟ್ ಪ್ರೀವಿಯಸ್ ಇಯರಿಂದ ಪ್ರಾಫಿಟನ್ನು ಇಲ್ಲಿ ಬರೆಯೋದೈತಿ. ಅಪ್ರಾಪ್ರಿಯೇಷನ್ಸ್ ಅದಾವ. ಈ ಒಂದು ಫಾರ್ಮ್ಯಾಟ್ ಆದಮೇಲೆ ಇನ್ನು 1 by 1 ಏನು ಮಾಡ್ತೀವಿ ಅಂತಂದ್ರೆ ಶೆಡ್ಯೂಲ್ ಪ್ರಿಪೇರ್ ಮಾಡ್ಕೊತೀವಿ. ಶೆಡ್ಯೂಲ್ ಟು ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತೀವಿ. ಶೆಡ್ಯೂಲ್ 13 ಒಳಗೆ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ವಿಚ್ ಅಮೌಂಟ್ ಈಸ್ ಕಮಿಂಗ್ ಅಂಡರ್ ವಿಚ್ ಶೆಡ್ಯೂಲ್ ಅಂತೇಳಿ. ಇಂಟ್ರೆಸ್ಟ್ ಅರ್ನ್ಡ್ ಅಂತ ಹೇಳ್ತೇವೆ. ಶೆಡ್ಯೂಲ್ 13 ಏನೈತಿ ಇಂಟ್ರೆಸ್ಟ್ ಅರ್ನ್ಡ್ ಐತಿ ಅಲ್ಲೇ. ಇಂಟ್ರೆಸ್ಟ್ ಅರ್ನ್ಡ್ದೊಳಗೆ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ 3 lakh. ಓಕೆ. ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟ್ 3 lakh ಅದು ಬಂತಲ್ಲೇ. ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್ 50,000 ಐತೆ. ಇಂಟ್ರೆಸ್ಟ್ ಆನ್ ಬ್ಯಾಲೆನ್ಸಸ್ ವಿತ್ RBI 10,000 ಐತೆ. ಟೋಟಲ್ ಇದನ್ನು ಟೋಟಲ್ ಮಾಡಿರಿ. ಟೋಟಲ್ 3,60,000 ಬಂತು. ಈ 3,60,000 ಈಗ ಸದ್ಯ ಏನೈತಿ ಅಂತಂದ್ರೆ ಶೆಡ್ಯೂಲ್ 13 ಇಲ್ಲೇನು ಬರೆದಿಟ್ಟಿದ್ದಿರ್ತೈತಲ್ಲ ಫಾರ್ಮ್ಯಾಟ ಇಂಟ್ರೆಸ್ಟ್ ಅರ್ನ್ಡ್ ಅದ್ರ ಮುಂದೆ ಬರೀರಿ 3,60,000 ಅಂತೇಳಿ. ನೆಕ್ಸ್ಟ್ ಶೆಡ್ಯೂಲ್ 14. ಶೆಡ್ಯೂಲ್ 14ದು ನೋಟ್ ಐತಿ ಇಲ್ಲೇ ಅದರ್ ಇನ್ಕಮ್ ಅಂತೇಳಿ. ಅದರೊಳಗೆ ಒಂದು ಅಮೌಂಟ್ ಐತಿ ಕಮಿಷನ್, ಎಕ್ಸ್ಚೇಂಜ್ ಆ್ಯಂಡ್ ಬ್ರೋಕರೇಜ್, ದಟ್ ಈಸ್ 40,000. ಸೊ ಟೋಟಲ್ 40,000 ಅಂತೇಳಿ ಅದನ್ನು ತೊಗೊಂಡು ಇಲ್ಲೇ P&L ಅಕೌಂಟ್ ಒಳಗೆ ಬರೀರಿ 40,000 ಅಂತ. ಟೋಟಲ್ ಆಯ್ತು 4 lakh. ಇನ್ಕಮ್ ಟೋಟಲ್ ಆಯ್ತು 4 lakh. ಓಕೆ. ನೆಕ್ಸ್ಟ್ ಏನೈತಿ ಎಕ್ಸ್ಪೆಂಡಿಚರ್ ಹೆಡ್ಡಿಂಗ್ಸ್. ಎಕ್ಸ್ಪೆಂಡಿಚರ್ ಹೆಡ್ಡಿಂಗ್ಸ್ ಒಳಗೆ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಐತಿ. ಶೆಡ್ಯೂಲ್ 15. ಓಕೆ. ಶೆಡ್ಯೂಲ್ 15 ನೋಡೋಣ. ಶೆಡ್ಯೂಲ್ 15 ಒಳಗೆ ಏನೇನು ಅಮೌಂಟ್ ಬಂದಾವ ಅಂದ್ರೆ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಒಳಗೆ ಇಂಟ್ರೆಸ್ಟ್ ಆನ್ ಬಾರೋವಿಂಗ್ಸ್ ಫ್ರಾಮ್ RBI. ಇಲ್ಲಿ 2 ಕಡೆ ನಿಮಗೆ ಬಾರೋವಿಂಗ್ ಬಂದ, ಇದು RBI ಜೋಡಿದು ಡೀಲಿಂಗ್ ಬಂದೈತಿ. ಒಂದು ಬಾರೋವಿಂಗ್ ಅಂತ ಹೇಳಕತ್ತಾರ, ಇನ್ನೊಂದು ಏನೈತಿ ಅಂತಂದ್ರೆ ಇಲ್ಲೇ ಇಂಟ್ರೆಸ್ಟ್ ಆನ್ ಬ್ಯಾಲೆನ್ಸಸ್ ವಿತ್ RBI. ಬ್ಯಾಲೆನ್ಸಸ್ ಅಂದ್ರೆ ನೀವು ಇಟ್ಟದ್ದು ಅಲ್ಲೇ RBI ಅದೊಳಗೆ. ಓಕೆ. ಸೊ ಅದನ್ನು ಏನೈತಿ ಅಂತಂದ್ರೆ ಇನ್ಕಮ್ದೊಳಗೆ ಬರೆಯಾಕತ್ತೀರಿ.
ಇದೇನೈತಿ ಅಂತಂದ್ರೆ ಇಂಟ್ರೆಸ್ಟ್ ಆನ್ ಬಾರೋವಿಂಗ್ ಅಂತ. ಬಾರೋವಿಂಗ್ ಅಂದ್ರೆ ಲೋನ್ ತೊಗೊಂಡಿರಿ ನೀವಲ್ಲೇ, ಲೋನ್ ತೊಗೊಂಡಿರಿ ಅಂತಂದು ಹೊತ್ನಾಗ ಅದನ್ನು ಎಕ್ಸ್ಪೆನ್ಸಸ್ ಒಳಗೆ ಬರಿಬೇಕೈತಲ್ಲೇ, ಅದಕ್ಕೆ ಅದು ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ದೊಳಗೆ ಬರಾಕತ್ತೈತಿ. ಈ ಡಿಫ್ರೆನ್ಸ್ ಸ್ವಲ್ಪ ನೋಡ್ಕೊರಿ, ಯಾಕಂದ್ರೆ ಅಮೌಂಟ್ ವೇರಿಯೇಟ್ ಇರ್ತೈತಿ. ಸೊ ಆನ್ಸರ್ ಚೇಂಜ್ ಬರೋ ಚಾನ್ಸಸ್ ಅದಾವಲ್ಲೇ. ಸೊ ಏನಾಗ್ತಲ್ಲೇ ಇಂಟ್ರೆಸ್ಟ್ ಆನ್ ಬಾರೋವಿಂಗ್ಸ್ ಫ್ರಮ್ RBI 60,000 ಆಯಿತು. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ 1 lakh, ಟೋಟಲ್ 1,60,000 ಆತ. ಟೋಟಲ್ 1,60,000 ಆತ. ಶೆಡ್ಯೂಲ್ 15 1,60,000 ಆಯಿತು. ನೆಕ್ಸ್ಟ್ ಶೆಡ್ಯೂಲ್ 16 ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್, ಸ್ಯಾಲ್ರಿ ಆ್ಯಂಡ್ ಅಲವನ್ಸ್ ಟು ಸ್ಟಾಫ್ 40,000, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ 6,000, ಡೈರೆಕ್ಟರ್ ಫೀ 4,000, ಆಡಿಟ್ ಫೀ 2,000. ಟೋಟಲ್ ಮಾಡಿರಿ ಇದನ್ನು 52,000. ಟೇಕ್ ಇಟ್ ಟು ದ P&L ಅಕೌಂಟ್. ಓಕೆ, 52,000. ಅದರ ನೆಕ್ಸ್ಟ್ ಏನೈತಿ ಪ್ರೊವಿಷನ್ಸ್ ಆ್ಯಂಡ್ ಕಾಂಟಿಂಜೆನ್ಸೀಸ್. ಪ್ರೊವಿಷನ್ಸ್ ಒಳಗೆ ನಿಮಗೆ ಅಡ್ಜಸ್ಟ್ಮೆಂಟ್ ಒಳಗೆ ಕೊಟ್ಟದ್ದು ಅಮೌಂಟ್ಸ್ ಅದಾವೆ. ಓಕೆ, ಅಡ್ಜಸ್ಟ್ಮೆಂಟ್ ಒಳಗೆ ಕೊಟ್ಟದ್ದು ಅಮೌಂಟ್ ಅದಾವೆ 24,000, 36,000, 8,000. ಈ ಮೂರನ್ನು ಆ್ಯಡ್ ಮಾಡಿದರೆ 68,000 ಬಂತು. ಟೋಟಲ್ ಮಾಡಿರಿ 2,80,000. 4 lakh ಒಳಗೆ 2,80,000 ತೆಗೆದ್ರಿ ಅಂತಂದ್ರೆ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಈಸ್ 1,20,000. ಓಕೆ, 4 lakh ಒಳಗೆ 2,80,000 ತೆಗೆದ್ರಿ ಅಂದರೆ 1,20,000 ಬಂತು. ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಈಸ್ 1,20,000. ಪ್ರಾಫಿಟ್ ಬ್ರಾಟ್ ಫಾರ್ವರ್ಡ್, ಇಲ್ಲಿ ಕೊಟ್ಟದ್ದು ಇನ್ಫಾರ್ಮೇಷನ್ ಒಳಗೆ ಪ್ರಾಫಿಟ್ ಬ್ರಾಟ್ ಫಾರ್ವರ್ಡ್ ಅಂತ ಹೇಳ್ಯಾರ. P&L ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ 31/3/2014 80,000 ಅಂತ ಕೊಟ್ಟಾರಲ್ಲ. ಈ ಅಮೌಂಟ್ ಇಲ್ಲೇನು ಮಾಡಬೇಕು ಅಂತಂದ್ರೆ ಇಲ್ಲಿ ಆ್ಯಡ್ ಮಾಡಬೇಕೈತಿ, ಕರೆಂಟ್ ಇಯರ್ ಪ್ರಾಫಿಟ್ ಜೋಡಿ ಆ್ಯಡ್ ಮಾಡಬೇಕೈತಿ. ಟೋಟಲ್ ಆಯ್ತು 2 lakh. ಓಕೆ, ಟೋಟಲ್ ಆಯ್ತು 2 lakh. ನೆಕ್ಸ್ಟ್ ಅಪ್ರೋಪ್ರಿಯೇಷನ್ಸ್ ಹೇಳ್ತೇವೆ. ಹೇಳಕತ್ತೇವೆ. ಟ್ರಾನ್ಸ್ಫರ್ ಟು ಸ್ಟ್ಯಾಟ್ಯೂಟರಿ ರಿಸರ್ವ್. ಫಸ್ಟ್ ಏನೈತಿ ಅಂತಂದ್ರೆ ಟ್ರಾನ್ಸ್ಫರ್ ಟು ಸ್ಟ್ಯಾಟ್ಯೂಟರಿ ರಿಸರ್ವ್ ಮಾಡಬೇಕೈತಿ. ವೆನ್ ಯು ಆರ್ ಟ್ರಾನ್ಸ್ಫರಿಂಗ್ ಟು ದ ಸ್ಟ್ಯಾಟ್ಯೂಟರಿ ರಿಸರ್ವ್ ಯು ಹ್ಯಾವ್ ಟು ಕಂಪಲ್ಸರಿ ಟೇಕ್ ದ ಕರೆಂಟ್ ಇಯರ್ಸ್ ಪ್ರಾಫಿಟ್, ನಾಟ್ ದ ಟೋಟಲ್. ಓಕೆ, ಇದು ಲಾಸ್ಟ್ ಇಯರ್ ನೀವು ಅಡ್ಜಸ್ಟ್ ಮಾಡಿರಿ, ಟ್ರಾನ್ಸ್ಫರ್ ಮಾಡಿರಿ. ಸೊ ಇದನ್ನು ಅಮೌಂಟ್ ತೊಗೊಳಂಗಿಲ್ಲ. ಕರೆಂಟ್ ಇಯರ್ದಷ್ಟು ಪ್ರಾಫಿಟ್ ತೊಗೊಳೋದೈತಿ 1,20,000. ಅದರ ಮೇಲೆ 25% ಐತಿ. 1,20,000 ಮೇಲೆ 25%. ಸ್ಟ್ಯಾಟ್ಯೂಟರಿ ರಿಸರ್ವ್ ಟ್ರಾನ್ಸ್ಫರಿಗೆ ಎಷ್ಟು ಮಾಡ್ತೀರಿ 25%. ಇದು ಫಿಕ್ಸ್ ಇರತ್ತಾ, ಕೊಟ್ಟಿರಂಗಿಲ್ಲಲ್ಲೇ. ಸೊ ಯು ಹ್ಯಾವ್ ಟು ಟ್ರಾನ್ಸ್ಫರ್ ಇಟ್. ಅದು 30,000 ಆತ. 2 lakh ಒಳಗೆ 30,000 ತೆಗೆದ್ರೆ 1,70,000 ಉಳಿತು. ಸೊ ಬ್ಯಾಲೆನ್ಸ್ ಕ್ಯಾರಿಡ್ ಓವರ್ ಟು ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿ ಇದನ್ನು 1,70,000 ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತೀರಿ. ಓಕೆ, ಇಟ್ ಈಸ್ ಕ್ವಶನ್ ನಂಬರ್ 5. ಲಾಸ್ಟ್ ಕ್ವಶನ್ ಇನ್ ಸೆಕ್ಷನ್ B ಈಸ್ ಆನ್ ಲಿಕ್ವಿಡೇಷನ್. ಲಿಕ್ವಿಡೇಷನ್ ಮೇಲೆ ಐತಿ. Ultra Optimist Limited went into liquidation. Its assets realized 3,50,000 ಐತಿ, ಎಕ್ಸ್ಕ್ಲೂಡಿಂಗ್ ಅಮೌಂಟ್ ರಿಲೈಸ್ಡ್ ಬೈ ಸೇಲ್ ಆಫ್ ಸೆಕ್ಯೂರಿಟೀಸ್ ಹೆಲ್ಡ್ ಬೈ ದ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅಂದರೆ ಈ 3,50,000 ಒಳಗೆ ಪ್ರಾಫಿಟ್ ಆನ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನೈತಲ್ಲ ಅದು ಇಲ್ಲ ಅಂತ ಹೇಳಿದಾರೆ. ಇಲ್ಲ ಅಂತಂದಮೇಲೆ ಆ್ಯಡ್ ಮಾಡ್ಕೋತೇವೆ. ಐತಿ ಅಂತಂದಿದ್ರೆ ಆ್ಯಡ್ ಮಾಡ್ಕೊಳ್ಳೋಂಗಿಲ್ಲ ಡಿಫ್ರೆನ್ಸ್ ಅಮೌಂಟ. ಓಕೆ, ದ ಫಾಲೋವಿಂಗ್ ವಾಸ್ ದ ಪೊಸಿಷನ್. ಶೇರ್ ಕ್ಯಾಪಿಟಲ್ 1,000 ಶೇರ್ಸ್ ಆಫ್ 100 ಈಚ್ ಅಂದ್ರೆ ಫುಲ್ಲಿ ಪೇಡಪ್ ಅದಾವ. ಇಲ್ಲಿ ಕಾಲಪ್ ಮಾಡೋದೇನು ನೆಸಿಟಿ ಇಲ್ಲ. ಆಮೇಲೆ ಯಾವಾಗ ಡೆಫಿಷಿಯನ್ಸಿ ಬರ್ತೈತಿ ಅವಾಗಷ್ಟು ನಾವು ಕಾಲಪ್ ಮಾಡ್ತೇವೆ ಅನ್ಕಾಲ್ಡ್ ಮನಿಯನ್ನು. ಪ್ರೆಫರೆನ್ಸ್ ಶೇರ್ ಕ್ಯಾಪಿಟಲ್ ಪೇ ಆಫ್ ಮಾಡೋದಿತ್ತು ಅಂದ್ರೆ ಮಾಡ್ತೇವೆ, ಕಾಲ್ ಆಫ್ ಮಾಡ್ತೇವೆ. ಆರ್ ಅದರ್ವೈಸ್ ಇರಲಿಲ್ಲ ಅಂತಂದ್ರೆ ಮಾಡೋಂಗಿಲ್ಲ. ಈ ಅಡ್ಜಸ್ಟ್ಮೆಂಟ್ ಸ್ವಲ್ಪ ನೋಡ್ಕೋರಿ. ಓಕೆ, ಶೇರ್ ಕ್ಯಾಪಿಟಲ್ 1,000 ಶೇರ್ಸ್ ಆ್ಯಟ್ 100 ಈಚ್ 1 lakh ಆಯ್ತು. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಸೆಕ್ಯೂರಿಟಿ ರಿಲೈಸ್ಡ್ ಎಷ್ಟೈತಿ 40,000 ಐತಿ. ಆಮೇಲೆ ಆ್ಯಕ್ಚುಯಲ್ ವ್ಯಾಲ್ಯೂ ಅವ್ರದ್ದು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟು ಅದಾರ 35,000. ಸೊ 40,000 ಮಾರಾಟ ಮಾಡಿರಿ, 35,000 ಅದಾರ ಅಂದ್ರೆ ಪ್ರಾಫಿಟ್ ಎಷ್ಟಾಯ್ತು 5,000. ಇದನ್ನು ಅಮೌಂಟ್ ರಿಲೈಸ್ಡ್ ಒಳಗೆ ಹಚ್ಕೋತೇವೆ. ಪ್ರೆಫರೆನ್ಷಿಯಲ್ ಕ್ರೆಡಿಟರ್ ಅದಾರ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದಾರ. ಡಿಬೆಂಚರ್ ಹ್ಯಾವಿಂಗ್ ಫ್ಲೋಟಿಂಗ್ ಚಾರ್ಜ್ ಐತಿ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. ಯು ಹ್ಯಾವ್ ಟು ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಅಂತ ಹೇಳ್ಯಾರ. ಓಕೆ, ಹಿಯರ್ ಇಟ್ ಈಸ್ ದ ಫೈನಲ್ ಸ್ಟೇಟ್ಮೆಂಟ್, ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಅಂತ ಹೇಳಕತ್ತೀವಿ. ಫಸ್ಟಿಗೆ ಏನೈತಿ ಅಂತಂದ್ರೆ ರಿಸಿಟ್ಸ್ ಬರಿಬೇಕೈತಿ. ಓಕೆ, ಫಸ್ಟಿಗೆ ರಿಸಿಟ್ಸ್ ಬರಿಬೇಕೈತಿ. ರಿಸಿಟ್ಸ್ ಒಳಗೆ ಅಸೆಟ್ ರಿಲೈಸ್ಡ್ 3,50,000 ಕೊಟ್ಟಾರ, 3,50,000 ಬರೀರಿ. ನೆಕ್ಸ್ಟ್ ಪ್ರಾಫಿಟ್ ಆನ್ ಅಸೆಟ್ಸ್ ರಿಲೈಸ್ಡ್ ಬೈ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನದಾರಲ್ಲ ಅದ್ರದ್ದು ಅಸೆಟ್ ಏನು ರಿಲೈಸ್ ಮಾಡಿರಿ ಅದ್ರ ಮೇಲೆ ಆದಂಥ ಪ್ರಾಫಿಟ್ ಅಂತ ಹೇಳ್ತೇವೆ. ಸೊ 40,000 ಒಳಗೆ 35,000 ಲೆಸ್ ಮಾಡಿದ್ರಿ ಅಂದ್ರೆ 5,000 ಬಂತು. ಓಕೆ, ಡಿಫ್ರೆನ್ಸ್ ಅಮೌಂಟ್ ಇಲ್ಲಿ ಬಂದದ್ದು ಅಮೌಂಟ್ ರಿಸಿಟ್ ಕಾಲಮ್ದಾಗ ಬರೀತೀರಿ. ನೆಕ್ಸ್ಟ್ ಇನ್ ಪೇಮೆಂಟ್ ಒಳಗೆ ಫಸ್ಟ್ ಬರಿಬೇಕದು ಪ್ರೆಫರೆನ್ಷಿಯಲ್ ಇದೈತಲ್ಲ ಪೇಮೆಂಟ್ಸ್ ಅದಾವೆ. ಓಕೆ, ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಒಳಗೆ ಏನೈತಿ ಅಂತಂದ್ರೆ ಪ್ರೆಫರೆನ್ಷಿಯಲ್ ಪೇಮೆಂಟ್ಸ್ ಅದಾವೆ. ಸೊ ಫಸ್ಟ್ ಏನೈತಿ ಅಂತಂದ್ರೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಐತಿ 5,000.
ಫಸ್ಟ್ ಅಮೌಂಟ್ ಬರೀಬೇಕೈತಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಆಮೇಲೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ನಿಮಗೆ ಕ್ಯಾಲ್ಕುಲೇಷನ್ ಮಾಡೋಂಗಿಲ್ಲ, 7500 ಅವರ ಕೊಟ್ಟದೈತಿ, ಬರೆದ್ಬೇಡ್ರಿ. ನೆಕ್ಸ್ಟ್ ಡಿಬೆಂಚರ್ ಸೆಕ್ಯೂರ್ಡ್ ಬೈ ಫ್ಲೋಟಿಂಗ್ ಚಾರ್ಜ್ ಐತಿ 2,50,000. ನೆಕ್ಸ್ಟ್ ಬೈ ಪ್ರೆಫರೆನ್ಷಿಯಲ್ ಕ್ರೆಡಿಟರ್ಸ್ ಅದಾರ 6,000. ಇದು ಪ್ರೆಫರೆನ್ಷಿಯಲ್ ಪೇಮೆಂಟ್ ಮೇಲೆ ಹೋಗಾಕತ್ತೈತೆ ನಮ್ಮದಲ್ಲಿ. ಅನ್ಸೆಕ್ಯೂರ್ಡ್ ಏನೈತಿ ಅಂತಂದ್ರೆ ಲಾಸ್ಟಿಗೆ ಬರೆಯಾಕತ್ತೇವೆ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ ಈಗ ಟೋಟಲ್ ಅಮೌಂಟ್ 1,40,000 ಐತೆ ಅವ್ರದ್ದು. ಓಕೆ, ಟೋಟಲ್ ಅಮೌಂಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 1,40,000 ಐತಿ. ಬಟ್ ಬ್ಯಾಲೆನ್ಸ ನಮಗೆ ಅವೈಲೇಬಲ್ ಇಲ್ಲ. ಬೈ ಚಾನ್ಸ್ ಇಲ್ಲೇ ಕಾಲ್ಸ್ ಅನ್ಪೇಯ್ಡ್ ಇತ್ತು ಅಂತಂದ್ರೆ ನಾವು ಕಾಲಪ್ ಮಾಡೋಕೆ ಬರ್ತಿತ್ತು. ಇಲ್ಲೇ ಫುಲ್ಲಿ ಪೇಡ್ ಅಪ್ ಐತಿ, ಸೊ ಮಾಡೋಕೆ ಬರಾಕತ್ತಿಲ್ಲ. ಸೊ ಇದ್ದಷ್ಟು ಅಮೌಂಟ್ ನಾವು ಏನು ಮಾಡ್ತೇವೆ ಅಂತಂದರೆ ಇಲ್ಲೇ ಪೇ ಆಫ್ ಮಾಡಾಕತ್ತೇವಿ. ಓಕೆ, ಪೇ ಆಫ್ ಮಾಡಾಕತ್ತೇವಿ. ದಟ್ ಈಸ್ ಬ್ಯಾಲೆನ್ಸ್ 3,55,000 ಟೋಟಲ್ ಆಗಿರ್ತೈತಿ. 3,55,000 ಒಳಗೆ ಇದಷ್ಟು ಪ್ರೆಫರೆನ್ಷಿಯಲ್ ಪೇಮೆಂಟ್ಸ್ ಮಾಡ್ತೀರಿ. ಪ್ರೆಫರೆನ್ಷಿಯಲ್ ಪೇಮೆಂಟ್ಸ್ ಮಾಡಿದ್ಮೇಲೆ ಏನು ಬ್ಯಾಲೆನ್ಸಿಂಗ್ ಫಿಗರ್ ಐತಲ್ಲ, 86,500 ಅದನ್ನು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸಿಗೆ ಕೊಡಾಕತ್ತೀರಿ. ಬ್ಯಾಲೆನ್ಸ್ ಅವೈಲೇಬಲ್ ಅಂತ ಹೇಳ್ತೇವೆ ನಾವು. 86,500 ಬ್ಯಾಲೆನ್ಸ್ ಅವೈಲೇಬಲ್ ಐತಿ. ಹೋಲ್ ಆಫ್ ದ ಅಮೌಂಟ್ ಈಸ್ ನಾಟ್ ಪೇಯ್ಡ್ ಬಿಕಾಸ್ ಆಫ್ ದ ಡೆಫಿಷಿಯನ್ಸಿ. ಬಟ್ ಡೆಫಿಷಿಯನ್ಸಿ ಕ್ಯಾನ್ ನಾಟ್ ಬಿ ರಿಕವರ್ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ ನಮಗೆ, ಯಾಕಂದ್ರೆ ಫುಲ್ಲಿ ಪೇಡ್ ಅಪ್ ಶೇರ್ಸ್ ಅದಾವ. ಸೊ ಇದ್ದಷ್ಟು ಅಮೌಂಟ್ ಅಡ್ಜಸ್ಟ್ ಮಾಡ್ತೀರಿ. ಬೋತ್ ದ ಸೈಡ್ ಟೋಟಲ್ 3,55,000 and 3,55,000. Hope you liked my video. Please like, share, subscribe my channel for further updates. Thank you.